ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋದನ್ನು ಶೇರ್ ಮಾಡ್ತಿದ್ದೀನಿ. ಈ ರೀತಿ ಮಲ್ಟಿಪರ್ಪಸ್ ಪರ್ಸ್ಗಳನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು, ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೀವು ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈ ಸ್ಯಾನಿಟರಿ ಪೌಚ್ಗಳು ತುಂಬಾ ಉಪಯೋಗ ಆಗುತ್ತೆ. ಅದು ಯಾವ ರೀತಿ ಉಪಯೋಗ ಆಗುತ್ತೆ, ನಮಗೆ ಯಾವ ರೀತಿ ನಾವು ಇದರಲ್ಲೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೋಬೋದು, ಮಲ್ಟಿಪರ್ಪಸ್ ಆಗಿರುತ್ತೆ ಯಾವ ರೀತಿ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿ ಸ್ವಲ್ಪ ಆದರೂ ಯೂಸ್ ಆಗುತ್ತಂದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ರೀತಿ 2 ಸ್ಯಾನಿಟರಿ ಪೌಚಸನ್ನು ತಗೊಂಡಿದ್ದೀನಿ. ಒಂದು ಪೌಚ್ ಬಂದುಬಿಟ್ಟು ನಾನು ಬ್ಯಾಂಗಲ್ಸು ಮತ್ತು ಇದೆಲ್ಲವನ್ನು ಇಟ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ. ಈ ಪೌಚಲ್ಲಿ ನಾನು ಎಲ್ಲಾದರೂ ಹೋಗೋವಾಗ ಫಂಕ್ಷನ್ಸ್ಗೆ, ಇಲ್ಲಾಂದರೆ ಎಲ್ಲಾದರೂ ಟ್ರಿಪ್ಸ್ ಹೋದಾಗ ನಮ್ಮ ಮ್ಯಾಚಿಂಗ್ ಅಂತ ಬ್ಯಾಂಗಲ್ಸನ್ನು ತಗೊಂಡಿರ್ತೀವಿ, ಅದೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಈ ಪೌಚಲ್ಲಿ ಇಟ್ಕೊಂಡು ಹೋಗ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ನಾನೀಗ ಫಸ್ಟ್ ಬಂದುಬಿಟ್ಟು ಈ ರೀತಿ ಬ್ಯಾಂಗಲ್ಸ್ ಪೌಚನ್ನು ತೋರಿಸ್ತೀನಿ. ನಾನು ಈ ರೀತಿ ಒಂದು ಫಂಕ್ಷನ್ ಇದೆ, ಮ್ಯಾರೇಜು. ಸೊ ಅದಕ್ಕಂತ ನಾನು ಈ ರೀತಿ ಫಂಕ್ಷನ್ಗೆ ಅಂತ ನನಗೆ ಯಾವ ಬ್ಯಾಂಗಲ್ಸ್ ಬೇಕು ಅಂತ ಅದೆಲ್ಲ ಡಿಸೈನ್ ಮಾಡ್ಕೊಂಡಂತೆ ಸೆಟ್ಟಿಂಗ್ ಮಾಡಿಕೊಂಡು ಈ ರೀತಿ ಈ ಪೌಚಲ್ಲಿ ಇಟ್ಕೊತಿದ್ದೀನಿ. ಇನ್ನು ಸ್ವಲ್ಪ ಸ್ಪೇಸ್ ಇರೋದ್ರಿಂದ ನಾನು ಒಂದು ಜಡೆ ಬಿಲ್ಲೆ ಮತ್ತು ಒಂದು ಫ್ಲವರ್ಸು ಅಂದರೆ ಪ್ಲಾಸ್ಟಿಕ್ ಫ್ಲವರ್ಸ್ ಬರುತ್ತಲ್ಲ ಆರ್ಟಿಫಿಷಿಯಲ್ ಫ್ಲವರನ್ನು ಈ ರೀತಿ ಇಟ್ಕೊಂಡಿದ್ದೀನಿ. ಒಂದು ಸೆಟ್ ಇಯರಿಂಗ್ಸನ್ನು ಇಟ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಬ್ಯಾಂಗಲ್ಸ್ಗಂತೂ ಈ ಪೌಚು. ನೀವು ಒಂದು ಸರಿ ಈ ಪೌಚ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಮತ್ತು ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ನಿಮಗೆ ಆನ್ಲೈನಲ್ಲಿಗಿಂತನೂ ಫ್ಯಾನ್ಸಿ ಸ್ಟೋರಲ್ಲಿರೋಂಥ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ತುಂಬ ನಾವು ನೋಡಿ ತಗೊಳ್ಳೋದ್ರಿಂದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇಕಂದರೆ ಆ ಕ್ವಾಲಿಟಿ ತಗೋಬೋದು. ಇಲ್ಲಾಂದರೆ ನಮಗೆ ಆನ್ಲೈನೇ ಬೇಕಂದರೆ ಆನ್ಲೈನನ್ನೇ ನೀವು ತಗೋಬೋದು. ಆನ್ಲೈನಲ್ಲಿ ಕೂಡ ತುಂಬ ಕಲರ್ಸ್ ಎಲ್ಲ ಇರುತ್ತೆ. ನಿಮ್ಗೆ ಯಾವ ರೀತಿ ನಿಮಗೆ ಎಂಥದ್ದು ಬೇಕೋ ಅಂಥದ್ದು ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಒಂದು ಕ್ಲಾತ್ ಪೌಚ್ ಅಂತ ಒಂದು ಕ್ಲಾತ್ ಟೈಪ್ ಇರುತ್ತೆ, ಇದು ಸ್ಯಾನಿಟೈಸ್ ಪೌಚ್. ಇದರಲ್ಲಿ ನಾನು ಮೇಕಪ್ ಸಾಮಾನನ್ನು ಇಟ್ಕೊಂಡಿದ್ದೀನಿ, ಮೇಕಪ್ ಕಿಟ್ ಥರ. ನೀವು ಬೇಕಾದರೆ ಇದರಲ್ಲಿ ಟ್ಯಾಬ್ಲೆಟ್ಸ್, ಸ್ವಲ್ಪ ಜನ ಟ್ಯಾಬ್ಲೆಟ್ಸ್ ತುಂಬ ಯೂಸ್ ಮಾಡ್ತಾಯಿರ್ತಾರೆ, ಟ್ಯಾಬ್ಲೆಟ್ಸನ್ನು ಇಟ್ಕೋಬೋದು. ಇಲ್ಲಾಂದರೆ ಈ ರೀತಿ ಮೇಕಪ್ ಕಿಟ್ಗೆ ಇಟ್ಕೋಬೋದು. ನನಗಂತೂ ಈ ಪೌಚು ಮೇಕಪ್ಗೆ ಅಂತ ತುಂಬಾ ಯೂಸ್ಫುಲ್ ಆಗಿದೆ. ನಾನು ಏನೇನು ಇಟ್ಟಿದ್ದೀನಿ ಇದರಲ್ಲಿ ಅಂತ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಪೇಸ್ ಇದೆ. ನಾವು ಜಾಸ್ತಿ ಇಟ್ಕೋಬೇಕಂದ್ರೆ ಈ ರೀತಿ ಇಟ್ಕೋಬೋದು. ಉದ್ದ ಜಾಸ್ತಿ ಇದೆ ಅಂದರೆ ಇದು ಕವರ್ ಮಾಡ್ಕೋಬೋದು. ಮತ್ತು ನಾನು ಇದರಲ್ಲಿ ಐಬ್ರೋ ಪೆನ್ಸಿಲ್ ಮತ್ತು ಕಾಜಲು, ಲಿಪ್ಸ್ಟಿಕ್ಕನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಸ್ಪೇಸ್ ಇದೆ. ಸೊ ಅದರಲ್ಲಿ ನಾವೇನಾದರೂ ಇಟ್ಕೊಂಡ್ರೂ ಇನ್ನೂ ಜಾಸ್ತಿ ಉದ್ದ ಇದೆ ಅಂದಾಗ ಈ ರೀತಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಕೂಡ ಅಡ್ಜಸ್ಟಬಲ್ ಪರ್ಸ್ ಅಂತಲೇ ಹೇಳ್ಬೋದು. ನಾವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ಇದಂತೂ ನನಗೆ ಮೇಕಪ್ ಕಿಟ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ನಾವು ಎಲ್ಲಾದರೂ ಫಂಕ್ಷನ್ಸ್ಗೆ ಇಲ್ಲ ಮ್ಯಾರೇಜಸ್ಗೆ ಏನಾದರೂ ಹೋಗ್ಬೇಕಂದ್ರೆ ನಮ್ಮ ಮೇಕಪ್ ಕಿಟ್ಟಲ್ಲಿ ಇದರಲ್ಲಿ ಇಟ್ಕೊಂಡು ಹೋಗ್ಬೋದು. ನಮ್ಮ ಬ್ರಷಸ್, ಮೇಕಪ್ ಮಾಡೋದಕ್ಕೆ ಬ್ರಷಸ್ ಬರುತ್ತಲ್ಲ, ಆ ಬ್ರಷಸ್ ಇಟ್ಕೋಬೋದು. ಮತ್ತು ಈ ರೀತಿ ನಾವು ಇಯರಿಂಗ್ಸು ಮತ್ತು ಚೈನ್ ಇದೆಲ್ಲ ಈ ರೀತಿ ಎಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಈ ರೀತಿ ಇಟ್ಕೋಬೋದು. ಮತ್ತು ಫೇಸ್ ಕ್ರೀಮ್ಸು, ಬಾಡಿ ಲೋಷನ್ಸು, ಬಾಚಣಿಗೆ ಮತ್ತು ಸ್ಟಿಕ್ಕರ್ಸು ಎಲ್ಲವನ್ನು ಸಹ ನಾವು ಈ ರೀತಿ ಇಟ್ಕೋಬೋದು. ನಾನು ಒಂದೊಂದನ್ನೇ ನಿಮ್ಗೆ ತೋರಿಸ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ. ನೀವು ಕೂಡ ನಿಮ್ಗೆ ಏನು ಇಷ್ಟ ಆಗಿದೆ ಅಂದರೆ ಅದನ್ನು ಇಟ್ಕೋಬೋದು. ನೀವು ಮೇಕಪ್ ಇಟ್ಕಾದರೂ ಇಟ್ಕೋಬೋದು. ಇಲ್ಲಾಂದರೆ ಮೆಡಿಸಿನ್ ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ಹಾಕ್ಕೋಬೇಕಂದ್ರೆ ಈ ಬಾಕ್ಸ್ ಕೂಡ ಸೂಟಬಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಈ ರೀತಿ ಒಂದಲ್ಲಿ ಇಯರಿಂಗ್ಸು ಮತ್ತು ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಲ್ಯಾಕ್ಮಿ ಪೌಡರ್ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ತೋರಿಸ್ತೀನಿ ನೋಡಿ. ಇದ್ರ ಕೂಡ ನಾವು ಅಡ್ಜಸ್ಟಬಲ್ ಅಂತಲೇ ಹೇಳ್ಬೋದು. ಇದು ಓಪನ್ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಬಂದಿದೆ ಅಂತ. ನಾವು ಈ ರೀತಿ ಕ್ಲೀನಾಗಿ ತೆಗೆದ್ಬಿಟ್ಟು ಯೂಸ್ ಮಾಡ್ಕೋಬೋದು. ಇನ್ನು ಜಾಸ್ತಿ ಇದೆ ಸ್ಪೇಸು. ಸೊ ನಮ್ಗೆ ಇನ್ನೂ ಜಾಸ್ತಿ ಬೇಕು ಸ್ಪೇಸ್ ಅಂದಾಗ ಇದನ್ನು ತೆಗೆದ್ಬಿಟ್ಟು ಪಕ್ಕಕ್ಕಿಟ್ಟು ಈ ರೀತಿ ನಾವು ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಮಾಡ್ಕೋಬೋದು, ಅಡ್ಜಸ್ಟ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ನಿಮಗೆ ಬೇಡ ಇನ್ನೂ ಚಿಕ್ಕದಾಗಿ ಬೇಕು ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಈ ರೀತಿ. ಮತ್ತು ಅದನ್ನು ಇಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಹಿಮಾಲಯ ಮಾಯ್ಶ್ಚರೈಸ್ ಕ್ರೀಮ್ ಮತ್ತು ಒಂದು ಲ್ಯಾಕ್ಮಿ
ಕ್ರೀಮು ಮತ್ತು ಒಂದು ಲಿಪ್ಸ್ಟಿಕ್ಕು, ನೈನ್ ಪಾಲಿಶು ಎಲ್ಲನೂ ಅದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಬಂದುಬಿಟ್ಟು ಲ್ಯಾಕ್ಮಿ ಪೌಡರ್ ಒಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಬಂದುಬಿಟ್ಟು ನಾನು ಈ ರೀತಿ ಸೇಫ್ಟಿ ಪಿನ್ಸ್ ಸ್ವಲ್ಪ ಮತ್ತು ರಬ್ಬರ್ ಬ್ಯಾಂಡು ಮತ್ತು ಕ್ಲಿಪ್ಸು ಮತ್ತು ವಾಲೆ ಈ ರೀತಿ ಎಲ್ಲವನ್ನು ಇಟ್ಕೊಂಡಿದ್ದೀನಿ. ಇದು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ನಿಮ್ಮ ಪೌಡರ್ ಆಗೋಗಿದೆ ನಮಗೆ ಅಂತ ಬಿಸಾಕ್ತಾ ಇರ್ತಾರೆ, ಆ ರೀತಿ ಬಿಸಾಕ್ದಿರ ನೀವು ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಎಲ್ಲಾದರೂ ಹೋದಾಗ ಈ ರೀತಿ ಇಯರಿಂಗ್ಸ್ ನಾವು ಮತ್ತು ರಬ್ಬರ್ ಬ್ಯಾಂಡು ಮತ್ತು ಈ ರೀತಿ ಸೇಫ್ಟಿ ಪಿನ್ಸ್ ಅವನ್ನೆಲ್ಲ ಈ ರೀತಿ ಆ ಬಾಕ್ಸಲ್ಲಿ ಇಟ್ಕೊಂಡು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನನಗಂತೂ ಈ ಸ್ಯಾನಿಟರಿ ಪೌಚಸ್ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ. ಅದರಲ್ಲಿ ಕ್ಲಾತ್ ಪೌಚು ಇದು ಮೇಕಪ್ ಕಿಟ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ಇನ್ನು ನಾನು ನೈನ್ ಪಾಲಿಶು, ಲಿಪ್ಸ್ಟಿಕ್ ಎಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಒಂದು ಚಿಕ್ಕ ಬಾಕ್ಸಲ್ಲಿ ಸೇಫ್ಟಿ ಪಿನ್ಸನ್ನು ಇಟ್ಕೊಂಡಿದ್ದೀನಿ, ಒಂದು ಪಪ್ಪಿ ಕ್ಲಿಪ್ಪು ಮತ್ತು ಪೇಸ್ಟು, ಪೌಡರು ಮತ್ತು ಬಾಡಿ ಲೋಷನು, ಸ್ಟಿಕ್ಕರ್ಸು ಮತ್ತು ಫೇಸ್ ವಾಶ್, ಕ್ರೀಮ್ಸು ಮತ್ತು ಬಾಚಣಿಗೆ ಎಲ್ಲವನ್ನು ನಾವು ಯಾವ ರೀತಿ ಮೇಕಪ್ ನಾವು ಮಾಡ್ಬೋದು ಅಂತ ಎಲ್ಲ ಐಟಮ್ಸನ್ನು ಕೂಡ ನಾವು ಇದರಲ್ಲಿ ಇಟ್ಕೋಬೋದು. ಮೇಕಪ್ಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ನೋಡಿದ್ರಲ್ಲ ನನಗೆ ಯಾವ ರೀತಿ ಪೌಚ್ ಯೂಸ್ಫುಲ್ ಆಗಿದೆ ಅಂತ, ನಾನು ಯಾವ ರೀತಿ ಕ್ಲೀನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಇಟ್ಕೊಂಡು ಆರ್ಗನೈಸ್ ಮಾಡ್ಕೋಬೋದು. ನಿಮಗೆ ಈ ಪೌಚಸ್ ಏನಾದರೂ ಇಷ್ಟವಾದಲ್ಲಿ ನೀವು ಒಂದ್ಸರಿ ಪರ್ಚೇಸ್ ಮಾಡಿಕೊಂಡು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.